हरिः ओम् आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं विद्याविनयसम्पन्नान् शान्तादिगुणब्रह्मितान् सशास्त्रप्रवचनासक्तान् निर्विलार्यान् गुरून् भजे। पृथ्वीमण्डलमध्यस्याः पूर्णबोधमतारगाः वैष्णवाः विष्णुहृदयाः तान् नमस्ते गुरुर्मम। हरिः ओಂ ಶ್ರೀಶಃ ಪಾಹಿ ಅನಂತಕೋಟಿ ಬ್ರಹ್ಮಾಂಡ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ಭವ್ಯ ಗ್ರಂಥ. ಅನೇಕ ಶಾಸ್ತ್ರ ಪ್ರಮೇಯಗಳಿಂದ ತುಂಬಿದೆ. 82ರಿಂದ 92ರವರೆಗೆ 10 ವರದರನ್ನು ನಾವು ಚಿಂತಿಸುತ್ತಿದ್ದೆವು. ಕ್ರೂರ ವರದ, ಅಂಬರೀಷ ವರದ ಮುಂತಾದ ವರದರನ್ನು ಪರಿಚಯಿಸುವ ಮೂಲಕ ಜೀವ ಮತ್ತು ಭಗವಂತನ ಸಂಬಂಧವನ್ನು ತಿಳಿಸಿಕೊಡುತ್ತಿದ್ದಾರೆ. ನಾವು ಹಿಂದೆ ತತ್ವಮಸಿ ಎಂಬತಕ್ಕಂಥ ವಾಕ್ಯವನ್ನು ಚಿಂತಿಸಿದೆವು. ಪ್ರಸ್ತುತ ದ್ವಾಸುಪರ್ಣ ಎಂಬುದು ನಾವು ಚಿಂತಿಸಬೇಕಾಗಿರ್ತಕ್ಕಂಥ ವಿಷಯ. ದ್ವಾಸುಪರ್ಣ ಸಯುಜಾ ಸಕಾಯಾಂ ಸಮಾನ ವೃಕ್ಷಂ ಪರಿಷಸ್ವಜಾತೆ ತಯೋರನ್ಯಃ ಪಿಪ್ಪಲಂ ಸ್ವಾದಿತ್ಯ ಅಶನೋ ಅನ್ಯೋ ಅಭಿಚಾಕಶೀತಿ. ದೇಹವೆಂಬ ಅಶ್ವತ್ಥ ವೃಕ್ಷದಲ್ಲಿ ಜೀವಾತ್ಮ ಪರಮಾತ್ಮನೆಂಬ ಅನ್ಯೋನ್ಯ ಸ್ನೇಹಿತರಾದ 2 ಪಕ್ಷಿಗಳು ಕುಳಿತಿದೆ. ಇವುಗಳಲ್ಲಿ ಜೀವ ಎಂಬ ಪಕ್ಷಿ ತಾನು ಆಚರಿಸಿದ ಕರ್ಮ ಫಲವನ್ನು ಅಸಾರ ಹಾಗೂ ಅರುಚಿಯಾದರೂ ರುಚಿಯುಳ್ಳ ಪದಾರ್ಥದಂತೆ ಸೇವಿಸುತ್ತದೆ. ಈಶ್ವರನೆಂಬ ಇನ್ನೊಂದು ಪಕ್ಷಿ ಅದನ್ನು ಸ್ವೀಕರಿಸದೆಯೂ ಚೆನ್ನಾಗಿ ಬೆಳೆಯುತ್ತಿದೆ ಎಂಬುದು ಅಥರ್ವಣ ಉಪನಿಷತ್. ಅಥರ್ವಣ ಎಂಬುದಕ್ಕೂ ಮುಂಡಕ ಉಪನಿಷತ್ ಎಂಬತಕ್ಕಂಥದ್ರಲ್ಲಿ ವೇದವ್ಯಾಸ ದೇವರು ಉಪನಿಷತ್ ಭಾಗವಾಗಿ ಅನೇಕ ಇತಿಹಾಸಗಳಲ್ಲಿ ಪ್ರಸ್ತಾಪಿಸಿದ್ದಾರೆ. ಶ್ರೀಮದಾನಂದ ತೀರ್ಥರು ಅದರ ವಿಶೇಷ ವ್ಯಾಖ್ಯಾನವನ್ನು ಬರೆದು ತೋರಿಸಿದ್ದಾರೆ. ಹೇಗೆ ನಾವು ಭೇದ ಎಂಬುದು ಪ್ರತ್ಯಕ್ಷ ಮತ್ತು ಎಲ್ಲ ಜೀವರಿಗೆ ಅನುಭವ ಸಿದ್ಧವಾಗಿದೆಯೋ, ತತ್ವಮಸಿ ಎಂಬ ವಾಕ್ಯ ತತ್ವಮಸಿ ಎಂದು ಹೇಳಿ ಐಕ್ಯವನ್ನು ಎದುರು ತೋರುವಂತೆ ಅದು ನಿಜವಾದ ಅರ್ಥದಲ್ಲಿ ಕೇವಲ ಭೇದವನ್ನೇ ತೋರಿಸುತ್ತಿದೆ ಎಂಬುದಾಗಿ 9 ಉದಾಹರಣೆಯನ್ನು ಕೊಟ್ಟಿದ್ದರು. ಅದರಂತೆ ಉಪನಿಷತ್ತಲ್ಲಿ ಕೇವಲ ಭೇದವನ್ನೇ ತೋರ್ತಕ್ಕಂಥ ಶಬ್ದ ಯಾವುದಿದೆ ಅಂದರೆ ದ್ವಾಸುಪರ್ಣ ಎಂಬತಕ್ಕಂಥದ್ದು. ದ್ವಾಸುಪರ್ಣ ಸಯುಜ ಸಕಾಯಾಂ. ಇದು ಋಗ್ವೇದ ಮಂಡಲ 1ನೇ ಮಂಡಲದಲ್ಲಿ 164 ಸೂತ್ರದಲ್ಲಿ 20ನೇ ಮಂತ್ರವೂ ಆಗಿದೆ. ಮುಂಡಕ ಉಪನಿಷತ್ತಿನಲ್ಲಿದೆ. ಶ್ವೇತಾಶ್ವರ ಉಪನಿಷತ್ತಿನಲ್ಲೂ ಸಹ ಇವುಗಳ ಉಲ್ಲೇಖ ಇದೆ. ಇದರ ಅರ್ಥ ಸಂಕ್ಷಿಪ್ತವಾಗಿ ತಿಳಿಯಬಹುದಾದರೆ, ಒಂದು ಮರದಲ್ಲಿ 2 ಪಕ್ಷಿಗಳು ಕುಳಿತಿದೆ. ಒಂದು ಪಕ್ಷಿಯ ಫಲವನ್ನು ತಿನ್ನುತ್ತದೆ, ಅದೇ ಜೀವಾತ್ಮ. ಇನ್ನೊಂದು ಪಕ್ಷಿ ನೋಡುವಷ್ಟೇ ಮಾಡುತ್ತದೆ, ಅದು ಪರಮಾತ್ಮ. ಇದು ಜೀವಾತ್ಮ ಪರಮಾತ್ಮ ತತ್ವವನ್ನು ವಿವರಿಸುವ ಪ್ರಸಿದ್ಧ ಮಂತ್ರವಾಗಿದೆ.
ದ್ವಾಸುಪರ್ಣ ಸಂಯುಜಾಸುಕಾಯಾಮ್ ಎಂಬತಕ್ಕಂತಹದ್ದು ಜೀವಾತ್ಮ ಫಲವನ್ನು ಅನುಭವಿಸನು, ಪರಮಾತ್ಮ ಸಾಕ್ಷಿಯಾಗಿರುವನು. ಒಂದು ಮರ ಅಂದರೆ ಯಾವುದು ಅಂದರೆ ಈ ದೇಹ ಅಥವಾ ಈ ಸಂಸಾರವೇ. ಫಲ ತಿನ್ನುವ ಪಕ್ಷಿ ಅಂದರೆ ಜೀವನು ಕರ್ಮ ಫಲವನ್ನು ಅನುಭವಿಸುತ್ತಾನೆ ಎಂದರ್ಥ. ನೋಡುವ ಪಕ್ಷಿ ಅಂದರೆ ಪರಮಾತ್ಮನು ಸರ್ವಸಾಕ್ಷಿಯಾಗಿ ನಿಯಂತ್ರಕನಾಗಿದ್ದಾನೆ ಎಂದರ್ಥ. ಜೀವ ಮತ್ತು ಪರಮಾತ್ಮ ಎಂದಿಗೂ ಬೇರೆ ಬೇರೆಯೇ ಎಂಬುದು ದ್ವೈತ ಸಿದ್ಧಾಂತ ಎಂಬುದಾಗಿದೆ. ಜೀವನು ಪರಮಾತ್ಮನಿಗೆ ಅಧೀನಾಗಿದ್ದಾನೆ, ಪರಮಾತ್ಮನು ಸ್ವತಂತ್ರ, ಅವನು ಸ್ವತಂತ್ರ ತತ್ವ. ಜೀವನು ಪರತಂತ್ರ, ಅವನು ಅಸ್ವತಂತ್ರ ಅಧೀನ ತತ್ವ. ಜೀವನ ಸಂಸಾರದಲ್ಲಿ ಸುಖ ದುಃಖಗಳನ್ನು ಅನುಭವಿಸುತ್ತಾನೆ, ಆದರೆ ಪರಮಾತ್ಮನು ಯಾವುದೇ ಕರ್ಮಫಲಕ್ಕೆ ಒಳಪಡುವುದಿಲ್ಲ. ಜೀವನು ತನ್ನ ಅಸಹಾಯ ಸ್ಥಿತಿಯನ್ನು ಅರಿತು ಪರಮಾತ್ಮ ಕಡೆ ಮುಖ ಮಾಡಿದಾಗ ಅವನಿಗೆ ಮೋಕ್ಷ ಸಾಧ್ಯ ಎಂಬುದು ಈ ಮಂತ್ರದ ಮೇಲಿನ ಅರ್ಥ. ದ್ವಾಸುಪರ್ಣ ಸಂಯುಜಾಸುಕಾಯಾಂ ಸಮಾನ ವೃಕ್ಷಂ ಪರಿಷತ್ಸ್ವಜಾತೆ ತಯೋರನ್ಯಪಿ ಫಲಂ ಖಾದಂತಿ ಅನಶ್ವಾನನ್ಯೋ ಅಭಿಚಾಕಶೀತಿ. ದ್ವಾಸುಪರ್ಣದ ಎರಡು ಸುಂದರ ಪಕ್ಷಿಗಳು ಸಂಯುಜಾಸಕಾಯ ಜೊತೆಯಾಗಿ ಸ್ನೇಹಿತರಾಗಿ, ಸಮಾನ ವೃಕ್ಷಂ ಅಂದರೆ ಒಂದೇ ಮರದ ಮೇಲೆ, ಪರಿಷತ್ವ ಜಾತಿ ಅಂದರೆ ಕೂತು ಇರುತ್ತದೆ, ತಯೋ ಅನ್ಯ ಅವುಗಳಲ್ಲಿ ಒಂದು, ಪಿಪ್ಪಲಂ ಸ್ವಾದು ಹತ್ತಿ ಸಿಹಿ ಫಲವನ್ನು ತಿನ್ನುತ್ತದೆ, ಅನಷ್ಟನ್ ಅನ್ಯ ಇನ್ನೋದು ತಿನ್ನದೆ, ಅಭಿಚಾಕಶತಿ ಕೇವಲ ನೋಡುತ್ತಿರುತ್ತದೆ ಎಂದರ್ಥ. ಒಂದೇ ಮರದಲ್ಲಿ ಎರಡು ಪಕ್ಷಿಗಳು ಸ್ನೇಹಿತರಾಗಿ ಕುಳಿತಿದೆ. ಅವುಗಳ ಒಂದು ಪಕ್ಷಿ ಸಿಹಿ ಫಲವನ್ನು ತಿನ್ನುತ್ತದೆ, ಇನ್ನೊಂದು ಪಕ್ಷಿ ತಿನ್ನದೆ ಕೇವಲ ನೋಡುತ್ತಿರುತ್ತದೆ ಎಂದರ್ಥ. ಮರ ಎಂಬುದು ದೇಹ ಅಥವಾ ಸಂಸಾರ, ಫಲ ತಿನ್ನುವ ಪಕ್ಷಿ ಜೀವಾತ್ಮ, ನೋಡುವ ಪಕ್ಷಿ ಪರಮಾತ್ಮ. ಜೀವನು ತಮ್ಮ ಕರ್ಮಫಲವನ್ನು ಅನುಭವಿಸುತ್ತಾನೆ ಎಂಬುದು ಇದರ ಅರ್ಥ. ಈ ಸಮಾನ ವೃಕ್ಷ ಅಂದರೆ ಒಂದೇ ಮರ. ಈ ಮರ ಅಂದರೆ ಕೇವಲ ದೇಹವಲ್ಲ, ಸಂಪೂರ್ಣ ಸಂಸಾರ ವೃಕ್ಷ. ಭಗವದ್ಗೀತೆಯಲ್ಲಿ 15ನೇ ಅಧ್ಯಾಯದಲ್ಲಿ ಹೇಳಿರುವ ಅಶ್ವತ್ಥಮೇಕಂ ಅಂತ, ಅಶ್ವತ್ಥ ವೃಕ್ಷದಂತೆ ಅಂದರೆ ಈ ಜೀವನ ಸಂಸಾರದಲ್ಲಿ ಬಂಧಕಕ್ಕೊಳಗಾಗಿದ್ದಾನೆ. ಪಿಪ್ಪಲಂ ಸ್ವಾದತ್ತಿನ ಫಲ ತಿನ್ನುವ ಪಕ್ಷಿ ಇದು ಜೀವಾತ್ಮ. ಫಲ ಎಂದರೆ ಕರ್ಮಫಲ, ಸುಖ ದುಃಖ, ಜನನ ಮತ್ತು ಮರಣ. ಜೀವನು ತನ್ನ ಪೂರ್ವಕರ್ಮದ ಫಲವನ್ನು ಅನುಭವಿಸುತ್ತಾನೆ. ಅವನ ಅಜ್ಞಾನದಿಂದ ನಾನು ಮಾಡುತ್ತಿದ್ದೇನೆ ಎಂದು ಭ್ರಮಿಸುತ್ತಾನೆ. ಅನಷ್ಟನನ್ಯ ತಿನ್ನದ ಪಕ್ಷಿಯದ ಪರಮಾತ್ಮ, ಅವನೇ ವಿಷ್ಣು. ಅವನು ಯಾವ ಕರ್ಮ ಫಲಕ್ಕೂ ಒಳಪಡುವುದಿಲ್ಲ. ಅವನು ಸಾಕ್ಷಿ, ನಿಯಂತ್ರಕ ಮತ್ತು ಅಂತರ್ಯಾಮಿ. ಜೀವನ ಅನುಭವಿಸುತ್ತಿರುವ ಪರಮಾತ್ಮನು ನಿರ್ಲಿಪ್ತನಾಗಿದ್ದಾನೆ. ಇದರಿಂದ ನಾವು ತಿಳಿದುಕೊಳ್ಳಬೇಕಾದೇನು, ಜೀವ ಪರಮಾತ್ಮ ಎಂದಿಗೂ ಒಂದಾಗುವುದಿಲ್ಲ. ಜೀವನು ಸದಾ ಪರತಂತ್ರ, ಪರಮಾತ್ಮ ಸದಾ ಸ್ವತಂತ್ರ. ಮೋಕ್ಷದಲ್ಲಿಯೂ ಭೇದ ಇರುತ್ತದೆ ಎಂಬತಕ್ಕಂತಹದ್ದು ನಾವು ತಿಳಿಯಬೇಕು. ಜೀವನು ಭಗವಂತನ ಶರಣಾಗತಿಯಾದಾಗ ಮಾತ್ರ ಸಂಸಾರದ ಮುಕ್ತಿಯಾಗುತ್ತದೆ ಎಂಬುದು ಇದರ ತಾತ್ಪರ್ಯ ರೂಪವಾಗಿದೆ. ಈಗ ಶರಣಾಗತಿ ಆಗಬೇಕಾದರೆ ಏನಿರಬೇಕು? ಆರಾಧನೆ ಮಾಡಬೇಕು. ಆರಾಧನೆ ಮಾಡತಕ್ಕಂಥದ್ದೇ ಭಗವಂತನ ಗುಣಗಳನ್ನು ಚಿಂತಿಸುವುದರ್ಥ. ಭಗವದ್ಗೀತೆಯಲ್ಲಿ ಊರ್ಧ್ವ ಮೂಲ ಮದಶಾಖಂ ಅಶ್ವತ್ಥಂ ಪ್ರಾಹುರವ್ಯಂ. ಮೂಲ ಅಂದರೆ ಪರಮಾತ್ಮ, ಶಾಖೆಗಳು ಕರ್ಮ ಇಂದ್ರಿಯಗಳು, ಫಲ ಅಂದರೆ ಸುಖ ದುಃಖ. ಈ ಜೀವ ಈ ವೃಕ್ಷದಲ್ಲಿ ಬಂಧನಕ್ಕೊಳಗಾಗಿದ್ದಾನೆ. ಭಗವಂತ ಶರಣಾಗತಿಯಿಂದ ಮಾತ್ರ ಅಸಂಖ್ಯ ಶಸ್ತ್ರ ಅಲ್ಲಿ ವೃಕ್ಷವನ್ನು ಕಡಿದು ಮೋಕ್ಷ ಪಡೆಯಬಹುದು ಎಂದರ್ಥ. ಜೀವ ಅನುಭವಿಸುವನು, ಪರಮಾತ್ಮ ಸಾಕ್ಷಿ ನಿಯಂತ್ರಕ. ಜೀವ ತನ್ನ ದುಃಖದಿಂದ ಬೇಸತ್ತು ಪರಮಾತ್ಮನ ಕಡೆ ಮುಖ ಮಾಡಿದಾಗ ಮಾತ್ರ
ಶೋಕದಿಂದ ಮುಕ್ತರಾಗುತ್ತಾರೆ ಎಂಬುದು ಇದರ್ಥ. ಮೋಕ್ಷ ಸ್ಥಿತಿ ದ್ವಾಸುಪರ್ಣ ಮಂತ್ರದಿಂದ ಭೇದ ನಿತ್ಯ ಅಂದರೆ ಎಂದಿಗೂ ಇರುತ್ತೆ ಎಂದರ್ಥ. ಭೇದ ನಿತ್ಯವಾದುದು. ಮೋಕ್ಷದಲ್ಲಿಯೂ ಜೀವನು ಪರಮಾತ್ಮನಾಗುವುದಿಲ್ಲ. ಜೀವ ಪರಮಾತ್ಮನು, ಪರಮಾತ್ಮ ಸ್ವತಂತ್ರ, ಜೀವ ಅಸ್ವತಂತ್ರ, ಪರತಂತ್ರ. ಈ ಭೇದ ಎಂದು ಕಳೆದು ಹೋಗೋದಿಲ್ಲ ಅಂತ ತಿಳಿಬೇಕು. ಮೋಕ್ಷದಲ್ಲಿ ಜೀವ ಏನು ಮಾಡ್ತಾನಂದರೆ ಕರ್ಮದ ಬಂಧನವಿಲ್ಲ, ಸುಖ ದುಃಖವಿಲ್ಲ, ಸಂಸಾರವಿಲ್ಲ ಮತ್ತು ಅಜ್ಞಾನ ಇರೋದಿಲ್ಲ. ಜೀವನ ಪರಮಾತ್ಮನ ಸಾಕ್ಷಾತ್ಕಾರದಿಂದ ಅನುಭವಿಸುತ್ತಾನೆ. ಅಂದರೆ ಆನಂದದಲ್ಲಿ ಭಗವಂತನ ಸೇವೆ ಮಾಡುತ್ತಾನೆ ಎಂದರ್ಥ. ಫಲ ತಿನ್ನುವ ಪಕ್ಷಿ ಸ್ಥಿತಿ ಬದಲಾವಣೆ ಆಗುತ್ತೆ ಅಂದರೆ ಸಂಸಾರದಲ್ಲಿ ಜೀವನ ಕರ್ಮಫಲವನ್ನು ಅನುಭವಿಸ್ತಾನೆ. ಮೋಕ್ಷದಲ್ಲಿ ಜೀವನು ಕರ್ಮಫಲಕ್ಕೆ ಒಳಪಡುವುದಿಲ್ಲ, ಆದರೆ ಪರಮಾತ್ಮನಿಂದ ಭಿನ್ನನಾಗಿ ಇರುತ್ತಾನೆ. ದ್ವಾಸುಪರ್ಣ ಎಂಬುದ ಅದು ಸಂದೇಶ ಏನಪ್ಪ ಅಂದರೆ ಸಂಸಾರದಲ್ಲಿ ಜೀವನ ಫಲ ತಿನ್ನುವ ಪಕ್ಷಿ, ಮೋಕ್ಷದಲ್ಲಿ ಜೀವನ ಫಲ ತಿನ್ನುವುದಿಲ್ಲ, ಆದರೆ ಪರಮಾತ್ಮನೊಂದಿಗೆ ಸಾನ್ನಿಧ್ಯದಲ್ಲಿರುತ್ತಾರೆ ಎಂದರ್ಥ. ಜೀವನು ಎಂದಿಗೂ ವಿಷ್ಣು ಆಗುವುದಿಲ್ಲ, ಅವನು ಸದಾ ಭಗವಂತನ ದಾಸ ಎಂಬುದು. ದ್ವಾಸುಪರ್ಣ ಮಂತ್ರದ ಜೀವ ಪರಮಾತ್ಮ ಭೇದವನ್ನು ಸ್ಪಷ್ಟಪಡಿಸಿ ಮೋಕ್ಷದಲ್ಲಿಯೂ ಅಭೇದ ನಿತ್ಯವೆಂದು ತಿಳಿಸುತ್ತದೆ. ಆದರೆ ಯಾವುದಪ್ಪ ಭೇದ ಅಂದರೆ ಪಂಚಭೇದ. ಪಂಚಭೇದಗಳು ಯಾವುದು? ಜೀವ ಈಶ್ವರನಿಗೆ ಭೇದ. ಜೀವನು ಸೀಮಿತ ಜ್ಞಾನಶಕ್ತಿ ಹೊಂದಿದ್ದಾನೆ. ಪರಮಾತ್ಮ ವಿಷ್ಣು ಅನಂತ ಮತ್ತು ಸ್ವತಂತ್ರ. ಜೀವನು ಎಂದೂ ಪರಮಾತ್ಮನಾಗುವುದಿಲ್ಲ. ಜೀವಕ್ಕೆ ಭೇದ. ಒಬ್ಬ ಜೀವ ಇನ್ನೊಬ್ಬ ಜೀವನ, ಎಲ್ಲ ಜೀವಗಳು ಸಮಾನವಲ್ಲ. ನಾನಾ ಶಕ್ತಿಯ ಸ್ವಭಾವದಲ್ಲಿ ತಾರತಮ್ಯವಿದೆ. ಈ ಭೇದ ಮೋಕ್ಷದಲ್ಲಿಯೂ ಇರುತ್ತದೆ ಎಂದರ್ಥ. ಜೀವ ಜಡ ಭೇದ. ಜಡ ಅಂದರೆ ಜಡ ಪ್ರಕೃತಿ, ಜೀವನ ಚೇತನ, ಜಡವು ಅಚೇತನ. ದೇಹ ಇಂದ್ರಿಯಗಳು ಪ್ರಕೃತಿ, ಇದು ಜಡ. ಈಶ್ವರಕ್ಕೂ ಮತ್ತು ಜಡ ಭೇದ. ಪರಮಾತ್ಮ ಮತ್ತು ಪ್ರಕೃತಿ. ಪರಮಾತ್ಮ ಪ್ರಕೃತಿ ಅಧಿಪತಿ, ಪ್ರಕೃತಿ ಪರತಂತ್ರವಾಗಿದೆ. ಜಡ ಭೇದ ಅಂದರೆ ಒಂದು ಜಡ ವಸ್ತು ಇನ್ನು ಜಡ ವಸ್ತು, ಒಂದು ಕಲ್ಲು ಮತ್ತೊಂದು ಕಲ್ಲಿಗೆ ಭಿನ್ನವಾಗಿದೆ, ಒಂದು ಮರ ಇನ್ನೊಂದು ಮರಕ್ಕೆ ಭಿನ್ನವಾಗಿದೆ. ಒಟ್ಟು ಸಾರಾಂಶ ತಿಳಿಯಬೇಕಾದದ್ದು ಈ 5 ಭೇದಗಳು ನಿತ್ಯ, ಸತ್ಯ ಮತ್ತು ಮೋಕ್ಷದಲ್ಲಿಯೂ ಇದ್ದೇ ಇರುತ್ತದೆ. ಇದನ್ನೇ ತತ್ವವಾದ ಎಂದು ಹೆಸರು. ಇದನ್ನು ಅರಿಯುವುದಕ್ಕೋಸ್ಕರವಾಗಿ ದ್ವಾಸುಪರ್ಣ ಎಂಬತಕ್ಕಂಥದ ಮಂತ್ರವನ್ನು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಇದರಿಂದ ನಾವು ಭೇದವನ್ನೇ ತಿಳಿಯಬೇಕು ಎಂಬುದು. ಈ ಭೇದವನ್ನು ತಿಳಿಯೋಕ್ಕೋಸ್ಕರವಾಗಿ ಶ್ರೀಮದಾನಂದ ತೀರ್ಥರು ದ್ವಾಸುಪರ್ಣ ಸಯುಜ ಸಕಾಯಂ ಸಮಾನ ವೃಕ್ಷಂ ಪರಿಷದ್ವಜಾತೆ ತಯೋರನ್ಯಪಿ ಫಲಂ ಸ್ವಾದತ್ಯಾನ್ ಅನಶ್ನನೋ ಅಭಿಚಾಕಶೀತಿ ಸ್ವಾದವಸ್ಸರ್ವಂ ವಾ ಅತ್ತಿ ನ ತು ಸ್ವಾದೇವ ತಸ್ಯೇವ ಮಾಹೋಪಿ ಫಲಂ ಸ್ವಾದಗ್ರೇ ತನ್ನು ಅನಶನ್ ಅಜ್ಯಃ ಪಿತರಂ ನ ವೇದಃ ಇತ್ಯಜ್ಞಾನಂ ಸ್ವಾದನಿಷೇಧಾತ್ ಜೀವಾಜ್ಯಮೇವ ನಾಶ್ನಾತಿ ಭಗವಾನ್ ನ ತು ನಾಶ್ನಾತ್ಯೇವ ತಸ್ಯೇದಮಾಹೋಪಿ ಫಲಂ ಸ್ಯಾಮ ಇತ್ಯುಕ್ತಂ. ಸ್ವಾತಂತ್ರ್ಯೇಣೈವ ಭೋಕ್ತೃತ್ವಾತ್ ದುಃಖಾಭೋಗಶ್ಚ ಸರ್ವದಾ ಅಭೋಕ್ತಾ ಚೈವ ಭೋಕ್ತಾ ಚ ಭಗವಾನ್ ವಿಷ್ಣುರವ್ಯಃ ಎಂಬತಕ್ಕಂಥ ಸಾರದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಸಮಾನ ವೃಕ್ಷಿ ಪುರುಷೋ ನಿಮಗ್ನಃ ನಿಶಯ ಶೋಚತಿ ಮಹ್ಯಮಾನಃ ಜುಷ್ಟಂ ಯದಾ ಪಶ್ಯತಿ ಅನ್ಯಮೀಶಃ ಅಸ್ಯ ಮಹಿಮಾನಂ ವೀತಶೋಕಃ ನಾಸ್ತಿ ಅಶ್ಯೋ ಅಸ್ಯಃ ಯತೋ ಅನ್ಯಃ ತತೋ ಅನೀಶಃ ಹರೇ ಮತಿಃ ತಹ ಮುಹ್ಯತೆ ಜೀವ ಸಮಸ್ಯಂ ಜ್ಞಾತ್ವಾ ವಿಮುಚ್ಯತೆ ಜೀವಾದನ್ಯ ಸ್ವತಂತ್ರೋಯಂ ಯತೋತಃ ಪುರುಷೋತ್ತಮ ಇತಿ ಬ್ರಹ್ಮಸಾರಿ. ಭಗವಂತ ಮತ್ತು
ಜೀವರು ಒಂದೇ ವೃಕ್ಷದಲ್ಲಿ ಕುಳಿತಿದ್ದಾರೆ ಅಂದರೆ ನಮಗೆ ಭಗವಂತ ಈ ಶರೀರವನ್ನು ಕೊಟ್ಟಿದ್ದಾನೆ. ಎಲ್ಲ ಶರೀರದೊಳಗೆ ಭಗವಂತ ಬಿಂಬನಾಗಿದ್ದಾನೆ ಮತ್ತು ಜೀವರು ಅವನ ಅನುಯಾಯಿಯಾಗಿ ಅವನ ದಾಸನಾಗಿ ಅವನ ಅಧೀನದಲ್ಲಿದ್ದಾರೆ ಎಂಬುದನ್ನು ತಿಳಿಸೋಕ್ಕೋಸ್ಕರವಾಗಿ ಈ ನಾವು ದ್ವಾಸುಪೂರ್ಣ ಎಂಬತಕ್ಕಂಥದ್ದನ್ನು ತಿಳಿಯಬಹುದು. ಜೀವನು ಅಸಾರ ಮತ್ತು ಅರುಚಿಯಾದ ಕರ್ಮಫಲವನ್ನೇ ರುಚಿಯುಳ್ಳ ಪದಾರ್ಥವಂತೆ ಸೇವಿಸುತ್ತಾನೆ. ಅದು ನಿಶ್ಚಯವಾಗಿಯೂ ಸಾರ ಪದಾರ್ಥವಲ್ಲ. ಸರ್ವೋತ್ತಮನಾದ ಪರಮಾತ್ಮನೇ ಜೀವ ನಡೆಸುವ ಸತ್ಕರ್ಮಗಳ ಸಾರ ಭೋಕ್ತೃ ಆಗಿದ್ದಾನೆ. ತಂದೆಯಾದ ಪರಮಾತ್ಮನನ್ನು ಅರಿಯದೆ ನಾಶ ಹೊಂದುತ್ತಿರುವ ಜೀವನಿಗೆ ಆ ಉತ್ಕೃಷ್ಟವಾದ ಪುಣ್ಯ ಫಲ ಸಾರಭೋಗವು ಉಣಲು ಸಿಗಲಾಗದು ಎಂದು ಅಜ್ಞರಿಗೆ ಉತ್ಕೃಷ್ಟ ಫಲವನ್ನು ನಿಷೇಧಿಸಲಾಗಿದೆ. ಜೀವಾಜ್ಯಾಮೇವ ನಾಶ್ನಾತಿ ಭಗವಾನ್ನತು ನಾಶ್ನಾತ್ಯೇವ ತಸ್ಯಾದಾಹುಪಿ ಫಲಂ ಸ್ವಾದು ಇತ್ಯುಕ್ತತ್ವಾತ್. ಅಂದರೆ ಪರಮಾತ್ಮ ಜೀವನು ಭೋಗಿಸುವ ಸಾರ ಪುಣ್ಯವನ್ನಾಗಲಿ ಪಾಪ ಫಲವನ್ನಾಗಲಿ ಉಪಯೋಗಿಸುವುದೆಂದೇ ಉಪನಿಷತ್ತಲ್ಲಿ ಅನಶ್ನನ್ ಉಪಯೋಗಿಸುವುದಿಲ್ಲ ಅನ್ಯಃ ಎಂಬ ಶಬ್ದದಿಂದ ಹೇಳಲ್ಪಟ್ಟಿದೆ. ಹೊರತು ಏನನ್ನೂ ಉಣ್ಣುವುದಿಲ್ಲ ಎಂದಲ್ಲ. ಏಕೆಂದರೆ ತಸ್ಯೇದಾಹಪಿ ಫಲಂ ಸ್ವಾದು ಎಂಬುದಾಗಿ ಶ್ರುತಿ ಅವನಿಗೆ ಸತ್ಕರ್ಮಗಳ ಸಾರಭೋಕ್ತೃತ್ವವನ್ನು ಹೇಳಿದೆ. ಭಗವಂತ ಸ್ವಾತಂತ್ರ್ಯೇಣೈವ ಭೋಕ್ತೃತ್ವಾತ್ ದುಃಖ ಭೋಗಾಚ ಸರ್ವದಾ ಅಭೋಕ್ತಾನೈವ ಭೋಕ್ತಾ ಚ ಭಗವಾನ್ ವಿಷ್ಣು ಅವ್ಯಯಃ. ಅಂದರೆ ಅವಿನಾಶಿಯಾದ ಭಗವಾನ್ ವಿಷ್ಣು ಸ್ವತಂತ್ರವಾಗಿ ಸಾರಭೋಕ್ತರಾದೆಂದರೆ ತಸ್ಯೇದಾಹು ಪಿಪ್ಪಲಂ ಎಂಬ ಶ್ರುತಿಗೆ ಅವನಿಗೆ ಮಾತ್ರ ಫಲಭೋಕ್ತೃ ಹೊಂದಿದೆ. ಎಂದೂ ದುಃಖ ಭೋಗ ಅವನಿಗೆ ಇಲ್ಲದಿರುವುದರಿಂದ ಅನಶ್ನನ್ ಅನ್ಯಃ ಎಂಬ ಶ್ರುತಿ ಅವನಿಗೆ ಫಲಭೋಕ್ತೃತ್ವವೇ ಇಲ್ಲ ಹೊಂದಿದೆ. ಆದ್ದರಿಂದ ಎರಡು ಶ್ರುತಿಗಳಿಗೆ ಪರಸ್ಪರ ವಿರೋಧವಿಲ್ಲ ಎಂದು ತಂತ್ರಸಾರದ ಗ್ರಂಥದಲ್ಲಿ ಹೇಳಿದೆ. ಸಮಾನ ವೃಕ್ಷೇ ಪುರುಷೋ ನಿಮಗ್ನ. ಅಂದರೆ ದೇಹವೆಂಬ ಒಂದೇ ಅಶ್ವತ್ಥ ವೃಕ್ಷದಲ್ಲಿ ಪರಮಾತ್ಮನೊಡನೆ ಜೀವನು ನೆಲೆಸಿದ್ದಾನೆ. ಆದರೆ ಪರಮಾತ್ಮ ಶಕ್ತಿಯಿಂದ ಶರೀರಾದಿ ಮೋಹಕ್ಕೊಳಗಾಗಿ ದುಃಖಭಾಗಿಯಾಗಿದ್ದಾನೆ. ರಮ ಬ್ರಹ್ಮಾದಿ ದೇವತೆಗಳಿಂದ ಉಪಾಸಿಯಾದ ಶ್ರೀಹರಿಯನ್ನು ಜೀವರಿಗಿಂತ ಭಿನ್ನನೆಂದು ಯಾವಾಗ ಅರಿಯವನೋ ಆಗ ಎಲ್ಲ ದುಃಖವನ್ನು ನೀಗಿಸಿಕೊಳ್ಳುತ್ತಾನೆ. ಈ ದ್ವಾಸುಪರ್ಣ ಸಂಯೋಜಾಸುಕಾಯ ಎಂಬುದರಿಂದ ನಾವು ತಿಳಿಯಬೇಕಾದ್ದು ಏನು? ಇದು ಸಹ ಎಲ್ಲರಿಗೂ ಪ್ರತ್ಯಕ್ಷಕ್ಕೆ ಸಿದ್ಧವಾಗಿರ್ತಕ್ಕಂಥದ್ದು. ಭಗವಂತನ ಅಧೀನದಲ್ಲಿರ್ತಕ್ಕಂತಹ ಸರ್ವಜೀವರು ಸಹ ತಮಗೆ ಬೇಡವಾದ ದುಃಖವನ್ನು ಅನುಭವಿಸುತ್ತಿದ್ದಾರೆ. ತಮಗೆ ಬೇಕಾದ ಸುಖವನ್ನು ಅಲಿಸಿ ಹೋಗುತ್ತಿದ್ದಾರೆ. ಆದರೆ ಸಿಗುವುದು ಬಿಸಿಲುಗುದರಿಯಂತೆ ಕಂಡು ಕಾಣದಂತೆ ಇದೆ. ಭ್ರಮೆಯಂತೆ ತಮ್ಮ ನಿತ್ಯ ಸುಖವನ್ನು ಅಲಿಸಿಕೊಂಡು ಹೋದಾಗ ಯಾವುದೋ ಅಲ್ಪ ಸುಖವನ್ನು ಬಿಸಿಲುಗುದಿರಿ ಅಂದರೆ ಏನು? ಬಿಸಿಲು ನಿಜವಾದ ಕುದುರೆ ಓಡುತ್ತಿರುವುದಿಲ್ಲ. ಆದರೆ ಬಿಸಿಲಿನ ಆ ಹಬೆ ನಮಗೆ ಆ ರೀತಿ ಭಾಸವಾಗತ್ತೆ. ವಸ್ತುಸ್ಥಿತಿಯಲ್ಲಿ ಕುದುರೆಯೂ ಇರುವುದಿಲ್ಲ, ಹಾಗೆ ಸುಖವೂ ಇರುವುದಿಲ್ಲ ಎಂದರ್ಥ. ಹಾಗಾದರೆ ಸುಖ ಅನುಭವಿಸುತ್ತೇವೆ, ನಾವು ಊಟ ಮಾಡುತ್ತೇವೆ, ನಿದ್ದೆ ಮಾಡುತ್ತೇವೆ, ಎಲ್ಲರೂ ಸುಖಿಗಳಾಗಿ ಬದುಕಿದ್ದಾರಲ್ಲ. ಅಂದರೆ ಇದು ಬಾಹ್ಯ ಕರ್ಮಗಳಿಂದ ಉಂಟಾದ ಫಲವೇ ಹೊರತು ಇದು ಅನಿತ್ಯವಾದದ್ದು. ಹೇಗೆ ಅನಿತ್ಯವಾದದ್ದು ಅಂತ ಹೇಳ್ತೀವಿ ಅಂದರೆ, ಒಂದು ಕ್ಷಣದಲ್ಲಿ ಸುಖವಿದ್ದಿದ್ದು ಮತ್ತೊಂದು ಸುಖದಲ್ಲಿ ಅದು ಕಳೆದು ಹೋಗ್ತಾ ಇದೆ. ಯಾವ ಮನುಷ್ಯರು ಕೇವಲ ಸುಖದಲ್ಲಿದ್ದಾರೆ ಅಂತ ಹೇಳುವುದಕ್ಕೂ ಬರಲ್ಲ, ಕೇವಲ ದುಃಖದಲ್ಲಿದ್ದಾರೆ ಅಂತ ಹೇಳುವುದಕ್ಕೂ ಬರಲ್ಲ. ಇಂಥ ಅವಸ್ಥೆಗೆ ಸಂಸಾರ ಎಂಬುದು ಹೆಸರು. ಇಲ್ಲಿ ಮಿಶ್ರಿತವಾಗಿರುತ್ತದೆ. ಮಿಶ್ರಿತ ಹೇಗಾಗಿರುತ್ತಂದರೆ, ಹಿಂದಿನ ಅನೇಕ ಜನ್ಮಗಳಲ್ಲಿ ಮಾಡಿದ ಕರ್ಮಗಳಲ್ಲಿ ಸುಖ ಫಲವನ್ನು ಕೊಡುತ್ತದೆ, ದುಃಖ ಫಲವನ್ನು ಕೊಡತಕ್ಕಂಥ ಕರ್ಮಗಳಿರುವುದರಿಂದ ಆ ಕರ್ಮದ ಫಲವನ್ನು ನಾವು ಅನುಭವಿಸುತ್ತಿದ್ದೇವೆ ಹೊರತು
ನಮ್ಮ ಸ್ವರೂಪದಲ್ಲಿರ್ತಕ್ಕಂಥ ಸ್ವರೂಪ ಸುಖವನ್ನು ನಾವು ಅನುಭವಿಸುತ್ತಿಲ್ಲ. ಸ್ವರೂಪದ ಸುಖದ ಅಂದರೆ ಏನರ್ಥ ಅಂದರೆ ಅದು ಎಂದು ದುಃಖದ ಛಾಯೆಯೇ ಇಲ್ಲದೆ ಇರತಕ್ಕಂಥದ್ದು, ಆನಂದಮಯವಾಗಿರುತ್ತು. ಅದಕ್ಕೆ ಪ್ರಮೋದ ಎಂದು ಹೆಸರು. ಅದು ಮೋಕ್ಷದಲ್ಲಿ ಮಾತ್ರ ವ್ಯಕ್ತವಾಗುವುದು, ಸಂಸಾರ ಅವಸ್ಥೆಯಲ್ಲಿ ವ್ಯಕ್ತವಾಗುವುದಿಲ್ಲ. ಆದ್ದರಿಂದ ನಾವು ಅನಿತ್ಯವಾದ ಐಂದ್ರಿಕ ವಿಷಯದಲ್ಲಿ ನಾವು ಲೋಲುಪರಾಗಿ ಸುಖವನ್ನು ಭ್ರಮಿಸುತ್ತಿದ್ದೇವೆ. ನಿಜವಾದ ಸುಖ ಎಂದರೆ ಸ್ವರೂಪ ಸುಖವು ಮಾತ್ರ. ಅದನ್ನು ತಿಳಿಸೋಕ್ಕೋಸ್ಕರವಾಗಿ ಸುಪರ್ಣ ಸಕಾಯಾಮ್ ಎಂಬತಕ್ಕಂಥದ್ದು ಭಗವಂತನನ್ನು ತಾನು ಏನೂ ತಿನ್ನುತ್ತಿಲ್ಲ ಅಂದರೆ ಅವನು ಅಪ್ರಾಕೃತನು. ಅಪ್ರಾಕೃತನಿಗೆ ಪ್ರಕೃತಿಯಲ್ಲಿರ್ತಕ್ಕಂಥ ಯಾವ ಪದಾರ್ಥಗಳಿಂದಲೂ ಅವನಿಗೆ ಸುಖವಾಗಲಿ ದುಃಖವಾಗಲಿ ಮಾಡಲಾರದು. ಅವನು ಸ್ವತಂತ್ರನಾಗಿರುವುದರಿಂದ ತನ್ನ ಆತ್ಮನಲ್ಲಿರ್ತಕ್ಕಂಥ ಪೂರ್ಣ ಆನಂದನಾಗಿರ್ತಕ್ಕಂಥ ಅವನು ತನ್ನ ಆನಂದವನ್ನು ಸ್ವರಮಣನಾಗಿರುವುದರಿಂದ ಭಗವಂತನೇ ಸದಾಕಾಲ ಸುಖಿಯಾಗಿರುತ್ತಾನೆ. ಆದ್ದರಿಂದ ಅನಶ್ನನ್ ಉಪವಾಸದಲ್ಲಿದ್ದಂತೆ ಈ ದ್ವಾಸುಪರ್ಣ ಎಂಬತಕ್ಕಂಥದ್ದು ತಿಳಿಸಿದೆ. ಇದರರ್ಥ ಪೂರ್ಣ ಆನಂದನಾಗಿರತಕ್ಕಂಥವನಿಗೆ ಯಾವ ಕಾಮವೂ ಇರುವುದಿಲ್ಲ, ಯಾವ ಅಪೇಕ್ಷೆ ಇರುವುದಿಲ್ಲ ಎಂದರ್ಥ. ಇದಕ್ಕೆ ಮೂಲ ಕಾರಣವಾದದ್ದು ಅವನ ಪ್ರಾಕೃತನು. ಸಕಲ ಜೀವರಿಗೂ ಅತೃಪ್ತಿ ಎಂಬತಕ್ಕಂಥದ್ದಿದೆ, ತಾರತಮ್ಯವಿದೆ ಮತ್ತು ದುಃಖಗಳಾಗಿದ್ದಾರೆ. ನಿತ್ಯ ಜನನ ಮತ್ತು ಮರಣ ರೂಪವಾದ ಸಂಸಾರದಲ್ಲಿ ತೊಡಗಿದ್ದಾರೆ. ಜನನ ಎಂಬುದು ದುಃಖರೂಪ, ಮರಣ ಎಂಬುದು ದುಃಖರೂಪ, ಸಂಸಾರವೆಂಬುದು ದುಃಖರೂಪವೇ. ಆದರೆ ಕಿಂಚಿತ್ ಸುಖ ಎಂಬತಕ್ಕಂಥದ್ದಿರುವುದನ್ನು ಶಾಶ್ವತ ಸುಖ ಎಂದು ಭ್ರಮಿಸಿ ಜೀವರು ಏನು ಮಾಡುತ್ತಿದ್ದಾರೆ, ಭಗವಂತನಿಂದ ವ್ಯತಿರಿಕ್ತವಾಗಿ ದೂರ ಸರಿಯುತ್ತಿದ್ದಾರೆ. ಇದರ ಪರಿಣಾಮವಾಗಿ ಹೆಚ್ಚಾದ ದುಃಖವನ್ನು ಅನುಭವಿಸುವಂತಾಗಿದೆ. ದ್ವಾಯಿಮಂ ಪುರುಷಂ ಲೋಕೆ ಕ್ಷರಕ್ಷಾಕ್ಷರ ಏವಚ ಕ್ಷರ ಸರ್ವಾಣಿ ಅಕ್ಷಾಣಿ ಕೂಟಸ್ಥ ಅಕ್ಷರ ಉಚ್ಯತೆ ಎಂಬತಕ್ಕಂಥದ್ದು. ಎರಡು ಪುರುಷರು ಎಂದರೆ ಪರಮ ಪುರುಷನಾಗಿರ್ತಕ್ಕಂಥ ಭಗವಂತನೇ. ಹಿಂದಿನ ಉಪನ್ಯಾಸಗಳು ನಾವು ಕೇಳಿದ್ದೇವೆ, ನಮ್ಮಲ್ಲೇ ಪರಮ ಪುರುಷನಾಗಿರ್ತಕ್ಕಂಥ ಭಗವಂತ ಬಿಂಬರೂಪನಾಗಿ ನೆಲೆಸಿದ್ದಾನೆ. ಅವನಿಂದ ನಾವು ಏನು ಪಾಠ ಕಲಿಯಬೇಕು ಎಂದರೆ ಅವನು ಅಪ್ರಾಕೃತನಾಗಿದ್ದಾನೆ. ಸಕಲ ಜೀವರು ಅಪ್ರಾಕೃತರೇ. ಆದರೆ ಅನಾದಿ ಕಾಮಕರ್ಮದಿಂದ ನಮಗೆ ಅಜ್ಞಾನ ದಶೆಯಿಂದ ಬಂಧಿತರಾಗಿದ್ದೇವೆ. ಈ ಬಂಧನದಿಂದ ನಮ್ಮ ಸಂಸಾರದಲ್ಲಿದ್ದೇವೆ. ಸಂಸಾರವೆಂಬುದು ಸುಖ ದುಃಖಗಳ ಮಿಶ್ರಣವಾಗಿ ಹೆಚ್ಚು ದುಃಖವೇ ಇದೆ ಮತ್ತು ಅನಿತ್ಯವಾದ ನಾವು ಕಾಣುತ್ತಿರುವುದು ಅನಿತ್ಯವಾದ ಸುಖ. ಇದನ್ನು ಹೋಗಲಾಡಿಸಿಕೊಳ್ಳುವುದಕ್ಕೆ ಭಗವಂತನ ಆರಾಧನೆ ಮಾಡಬೇಕು. ಮುಖ್ಯ ಆರಾಧನೆಗೆ ಮೂಲ ತತ್ವ ಯಾವುದು ಅಂದರೆ ಭಗವಂತನ ಈಶನಾಗಿದ್ದಾನೆ ಮತ್ತು ಜೀವರು ಅವನ ಅಧೀನದಲ್ಲಿದ್ದಾರೆ. ಭಗವಂತ ಬಿಂಬ, ಜೀವರು ಪ್ರತಿಬಿಂಬರು. ಬಿಂಬ ಪ್ರತಿಬಿಂಬರು ಎಂಬತಕ್ಕಂಥದ್ದು ಲೋಕದಲ್ಲಿ ಎದುರು ಬದರು ಅಂದರೆ ದರ್ಪಣದಲ್ಲಿ ಕಾಣುವಾಗ ದರ್ಪಣದ ಹೊರಗಡೆ ಬಿಂಬವಿರುತ್ತದೆ, ಪ್ರತಿಬಿಂಬ ದರ್ಪಣದೊಳಗೆ ಕಾಣುತ್ತೇವೆ. ಇದು ಕೇವಲ ಬಿಂಬ ಪ್ರತಿಬಿಂಬವನ್ನು ಉದಾಹರಿಸಿರುವುದಕ್ಕೋಸ್ಕರವಾಗಿ ಹೇಳಿರುವುದೇ ಹೊರತು ಬಿಂಬ ಪ್ರತಿಬಿಂಬದ ಲಕ್ಷಣ ಶಾಸ್ತ್ರೀಯವಾಗಿ ತಿಳಿಯಬೇಕಾದರೆ ಸಾದೃಶ್ಯತ್ವ, ಭಿನ್ನತ್ವ ಮತ್ತು ಅಧೀನದಲ್ಲಿರ್ತಕ್ಕಂಥದ್ದು ಎಂದು ಮೂರು ಲಕ್ಷಣವನ್ನು ನಾವು ತಿಳಿಯಬೇಕೇ ಹೊರತು ಕೇವಲ ದರ್ಪಣದ ಒಳಗಡೆ ಕಾಣುವಂತಹದ್ದು ಅಂತ ನಾವು ತಿಳಿಯಬಾರದು. ದರ್ಪಣದೊಳಗೆ ಕಾಣತಕ್ಕಂಥದ್ದು ಕೇವಲ ಜಡ ಪದಾರ್ಥ. ಆದರೆ ನಾವು ಇಲ್ಲಿ ತಿಳಿಯಬೇಕಾದದ್ದು ಚೇತನ ಪದಾರ್ಥವನ್ನು. ಚೇತನ ಬಿಂಬವು ಚೇತನವೇ, ಪ್ರತಿಬಿಂಬವು ಚೇತನವಾಗಿದ್ದಾರೆ. ಬಿಂಬ ಪ್ರತಿಬಿಂಬ ಸಾದೃಶ್ಯವಾಗಿದೆ, ಭಿನ್ನವಾಗಿದೆ, ಅಧೀನವಾಗಿದೆ ಎಂಬುದನ್ನು ಮಾತ್ರ ಮುಖ್ಯ ತೋರಿಸುವುದಕ್ಕೋಸ್ಕರ ದರ್ಪಣದ ಉದಾಹರಣೆ ತೆಗೆದುಕೊಳ್ಳಬೇಕೇ ಹೊರತು
ಜೀವ ಮತ್ತು ಭಗವಂತನ ಬಿಂಬ ಪ್ರತಿಬಿಂಬ ಚೇತನತ್ವವಾಗಿರುವುದು ಅದು ಲೋಕದಲ್ಲಿ ಕಾಣಲು ಸಾಧ್ಯವೇ ಇಲ್ಲ. ಹಾಗಾದರೆ ಹೇಗೆ ಅನುಭವಿಸುವುದು ಅಂದರೆ ಎಲ್ಲರ ಪ್ರತಿಬಿಂಬದ ಲಕ್ಷಣವನ್ನು ಶಾಸ್ತ್ರ ತಿಳಿಸಿದೆ, ಬಿಂಬದ ಲಕ್ಷಣವನ್ನು ಶಾಸ್ತ್ರ ತಿಳಿಸಿದೆ. ಆ ಶಾಸ್ತ್ರಾನುಸಾರಿಯಾಗಿ ಎಲ್ಲ ಪ್ರತಿಬಿಂಬರಾದ ಜೀವರು ಅಂದರೆ ನಾವು ಬಂಧನಕ್ಕೊಳಗಾಗಿದ್ದೇವೆ. ಅದೇ ಸಂಸಾರ ಸುಖ ದುಃಖ ಜನನ ಮರಣ ರೂಪವಾದ ಬಂಧನ. ಭಗವಂತ ಯಾವ ಬಂಧನವೂ ಇಲ್ಲದೇ ಇರತಕ್ಕಂಥ ಸರ್ವತಂತ್ರ ಸ್ವತಂತ್ರನಾಗಿದ್ದಾನೆ. ಈ ತತ್ವವನ್ನು ತಿಳಿತಕ್ಕಂಥದ್ದೇ ಬಿಂಬ ಪ್ರತಿಬಿಂಬದ ಮೂಲ ಲಕ್ಷಣವಾಗಿದೆ. ಅದನ್ನು ತಿಳಿಸುವ ಪ್ರಯತ್ನಕ್ಕೋಸ್ಕರವಾಗಿ ದ್ವಾಸುಪರ್ಣ ಎಂಬತಕ್ಕಂಥ ಉಪನಿಷತ್ ವಾಕ್ಯವನ್ನು ನೋಡಿದೆವು. ಇದು ಋಗ್ವೇದದಲ್ಲೂ ಸಹ ಬಂದಿದೆ. ಇದು ಎಲ್ಲರಿಗೂ ಪ್ರತ್ಯಕ್ಷವಾಗಿರುವುದರಿಂದ ಭೇದ ತಿಳಿಯುವುದಕ್ಕೆ ನಾವು ಶಾಸ್ತ್ರಗಳು ಓದಬೇಕಾಗಿಲ್ಲ. ಆದರೆ ನಮ್ಮ ವಿವೇಕವನ್ನು ಜಾಗೃತ ಮಾಡಿಕೊಂಡು ಚಿಂತಿಸಿದಾಗ ಎಲ್ಲರೂ ನಾವು ಭೇದವೇ ಆಗಿದ್ದೇವೆ, ಪರಸ್ಪರ ಭಿನ್ನರಾಗಿದ್ದೇವೆ. ಭಿನ್ನಶ್ಚ ಭಿನ್ನ ಧರ್ಮಶ್ಚ ಅಖಿಲೈ ಗುಣೈಹಿ ಎಂಬತಕ್ಕಂಥದ್ದು ಪ್ರತಿಯೊಬ್ಬರ ಮನೆಯಲ್ಲೂ ಸಹ ಜೊತೆಯಲ್ಲಿದ್ದರೂ ಸಹ ಎಲ್ಲರೂ ಜೀವರು ಭಿನ್ನರೇ. ಕೇವಲ ಅಲ್ಪ ಕಾಲದಲ್ಲಿ ಸಂಘಟನೆಯಂತೆ ನಾವು ಅಣ್ಣ ತಮ್ಮ ಅಕ್ಕ ತಂಗಿ ತಂದೆ ತಾಯಿ ಎಲ್ಲರೂ ಸಹ ಸೇರಿರುತ್ತಾರೆ ಹೊರತು ಯಾವ ಜೀವರಿಗೂ ಪರಸ್ಪರ ಭಿನ್ನವೇ ಆಗಿದ್ದಾರೆ. ಇದು ಶಾಶ್ವತವಾದ ಸಂಬಂಧ. ನಾವು ಅಂದುಕೊಂಡಂತೆ ನಮ್ಮಿಂದ ಅವರು ಅವರಿಂದ ನಾವು ಎಂಬತಕ್ಕಂಥದ್ದು ಭ್ರಮೆ. ಎಲ್ಲವೂ ಭಗವಂತನಿಂದಲೇ ನಡೆಯುತ್ತಿರುವುದು. ಹಾಗಾದರೆ ನಾವು ಈ ಸಂಘಟನೆ ಒಂದು ಸಂಸಾರದಲ್ಲಿ, ಒಂದು ದೇಶದಲ್ಲಿ, ಒಂದು ಸಂಘದಲ್ಲಿ ಯಾಕೆ ಇದ್ದೇವೆ ಅಂದರೆ ಅವರ ಸಾದೃಶ್ಯವಾದ ಸಮಾನ ಕರ್ಮಗಳು ಮಾಡಿದ್ದರಿಂದ ಆ ಸಮಾನ ಕರ್ಮಗಳಿಗೆ ಯೋಗ್ಯವಾದ ಫಲವನ್ನು ಅನುಭವಿಸೋಕ್ಕೋಸ್ಕರವಾಗಿ ಭಗವಂತನೇ ಈ ಜೀವನನ್ನು ಇಲ್ಲಿ ಸೃಷ್ಟಿಸಿದ್ದಾನೆ. ಈ ಕರ್ಮದ ಪರಿಪಾಕದ ಫಲ ಎಂದಿಗೆ ಮುಗಿಯುತ್ತದೋ ಆಗ ಈ ಬಂಧನ ಅಂದರೆ ಸಂಘದಿಂದ ವಿಮುಖರಾಗುತ್ತಾರೆ. ಅದೇ ಮರಣ ಎಂದ ಹೆಸರು. ಆದ್ದರಿಂದಲೇ ಯಾವ ಜೀವರು ಮರಣ ಹೊಂದಿದಾಗ ಬೇರೆ ಯಾವ ಜೀವರಿಗೂ ಅದರ ಸಂಬಂಧವು ಪತ್ತೆ ಹಚ್ಚುವುದಕ್ಕೆ ಸಾಧ್ಯವಾಗುವುದಿಲ್ಲ. ಇದು ಏನನ್ನು ತಿಳಿಸಿಕೊಡುತ್ತದೆ ಅಂದರೆ ನಮ್ಮ ಅಸ್ವಾತಂತ್ರ್ಯತೆಯನ್ನು ತಿಳಿಸಿಕೊಡ್ತಾ ಇದೆ. ಎಲ್ಲವೂ ಭಗವಂತನ ಅಧೀನದಂತೆ ನಡೆಯುವುದು. ಹುಟ್ಟುವುದಕ್ಕಿಂತ ಮೊದಲು ಎಲ್ಲ ಜೀವರೆಯಲ್ಲಿದ್ದರೂ ಯಾರಿಗೂ ತಿಳಿಯುವುದಿಲ್ಲ. ಸತ್ತ ನಂತರ ಎಲ್ಲಿಗೆ ಹೋಗುತ್ತಾರೆ ಯಾರಿಗೂ ತಿಳಿಯುವುದಿಲ್ಲ. ಅವರ ಚಿಂತನೆಯೇ ಅವರಿಗಿಲ್ಲದೆ ಇರುವುದರಿಂದ ಅವರ ಅಣ್ಣ ತಮ್ಮ ಅಕ್ಕ ತಂಗಿ ತಂದೆ ತಾಯಿಗಳಾಗಲಿ, ಸ್ನೇಹಿತರಾಗಲಿ, ಸಂಘದ ಜನರಾಗಲಿ ಇವರ ಗೊಡವೆ ಅವರಿಗೆ ಅವಶ್ಯಕತೆಯೇ ಇಲ್ಲ. ಇದರಿಂದ ನಾವು ತಿಳಿಯಬೇಕಾದ ಏನು? ಕೇವಲ ನಮ್ಮ ಅನಾದಿ ಕಾಮ ಕರ್ಮದ ದಶೆಯಿಂದ ಆ ಕರ್ಮದಲ್ಲಿ ಹುಟ್ಟಿರತಕ್ಕಂತಹ ಸುಖ ದುಃಖಗಳನ್ನು ಅನುಭವಿಸೋಕ್ಕೋಸ್ಕರವಾಗಿ ಭಗವಂತ ಈ ಜನ್ಮವನ್ನು ಈ ಸಂಘದಲ್ಲಿ ನಮ್ಮನ್ನು ಇಟ್ಟಿದ್ದಾನೆ. ಆ ಕರ್ಮದ ಪರಿಪಾಕ ಮುಗಿದ ಕೂಡಲೇ ಈ ಸಂಘದಿಂದ ನಾವು ಬಿಡುಗಡೆ ಹೊಂದಿ ಮತ್ತೊಂದು ಕರ್ಮಪಾಶಕ್ಕೆ ಸಿಲುಕಿಕೊಳ್ಳುತ್ತೇವೆ. ಆದ್ದರಿಂದ ಈ ಕರ್ಮಪಾಶವೇ ಬೇಡ ಎಂದು ಯಾರು ಚಿಂತನೆ ಮಾಡುತ್ತಾರೋ ಅವರಿಗೆ ಬಂಧನವನ್ನು ಬಿಡಿಸಿಕೊಳ್ಳುವ ಪ್ರಯತ್ನ ಮಾಡಬೇಕು. ಮೊಟ್ಟ ಮೊದಲೇ ಪ್ರಯತ್ನ ಅಂದರೆ ಏನು? ಬಿಂಬೋಪಾಸನೆ ಎಂಬುದು. ಬಿಂಬ ಎಂದರೇನು? ಬಿಂಬ ಮತ್ತು ಪ್ರತಿಬಿಂಬದ ವಿವೇಚನೆ. ಆದ್ದರಿಂದಲೇ ನಾವು ತತ್ವಮಸಿ ಮತ್ತು ಅತತ್ವಮಸಿ ಎಂದು ತಿಳಿಯಬೇಕು ಎಂಬತಕ್ಕಂಥದ್ದು ಒಂದು ಶ್ರುತಿಯನ್ನು ನೋಡಿದೆವು. ಈಗ ದ್ವಾಸುಪರ್ಣ ಎಂಬತಕ್ಕಂಥದ್ದು ಸಹ ತಿಳಿಸಿಕೊಡುವುದರಿಂದ ಬಿಂಬ ಪ್ರತಿಬಿಂಬದ ಪ್ರತ್ಯಕ್ಷದರ್ಶಿಗಳಾಗಿ ನಾವು ಆಹಾರವನ್ನು ತಿನ್ನುತ್ತಿದ್ದೇವೆ, ಭಗವಂತ ತಿನ್ನುತ್ತಿಲ್ಲ. ಅವನು ಪೂರ್ಣನಾಗಿದ್ದಾನೆ, ಆದ್ದರಿಂದ ತಿನ್ನುವುದಿಲ್ಲ. ನಮಗೆ ಅಪೂರ್ಣರಾಗಿದ್ದೇವೆ, ನಮಗೆ ಕ್ಲೇಶಗಳಿದೆ, ಹಸಿವೆ ಇದೆ, ಬಾಯಾರಿಕೆ ಇದೆ, ಆದ್ದರಿಂದ ತಿನ್ನುತ್ತೇವೆ. ಹಾಗಾದರೆ ತಿನ್ನಲು ಮಾಡಿರುವುದು ಏನು ಅಂದರೆ ನಮ್ಮ ಅನಾದಿ ಕಾಮಕರ್ಮಗಳ ಫಲವೇ. ಭಗವಂತ ಅನಾದಿ ಕಾಮಕರ್ಮಗಳೆಂಬ ಬಂಧನವಿಲ್ಲ, ಅವನು ಸ್ವತಂತ್ರ ಪುರುಷ ಎಂಬುದನ್ನು ತಿಳಿಸಿಕೊಡೋಕ್ಕೋಸ್ಕರವಾಗಿ ದ್ವಾಸುಪರ್ಣ ಸಕಾಯ ಎಂಬತಕ್ಕಂಥದ್ದು ಮುಂಡಕೋಪನಿಷತ್ತಿನಲ್ಲಿರುವ ಇದನ್ನು ಅಥರ್ವಣ ಉಪನಿಷತ್ತೆಂದು ಹೆಸರು ಸಹ
ಕರೀತಾರೆ. ಇಲ್ಲಿ ನಮ್ಮ ಬ್ರಹ್ಮ ಮತ್ತು ಜೀವರ ಭೇದವನ್ನು ತೋರಿಸುವ ವಿಶೇಷ ಸಂಗತಿಯಾಗಿದೆ. ಇಂತಹ ವಿಶೇಷ ಸಂಗತಿ ತಿಳಿಸಿಕೋಸಲುವಾಗಿ ಪುರಂದರದಾಸರು ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ ಹಾಗೆ ಮುಂತಾಗಿ 10 ಜನ ವಿವಿಧ ಜೀವರನ್ನು ತೋರಿಸುವುದರಿಂದ ಜೀವರು ಭಿನ್ನರು ಅನೇಕ ಗಣಗಳಾಗಿದ್ದಾರೆ. ಎಲ್ಲರೂ ಹರೆಯ ಅನುಚರರಾಗಿದ್ದಾರೆ. ಭಿನ್ನ ಜೀವಗಣ ಹರೇರನುಚರಾ ಎಂಬುದನ್ನು ಚೆನ್ನಾಗಿ ತಿಳಿದುಕೊಳ್ಳೋಕ್ಕೋಸ್ಕರವಾಗಿ ಪುರಂದರದಾಸರು ಈ ಆದೇಶವನ್ನು ನಮಗೆ ಪಾಠ ಮಾಡುತ್ತಿದ್ದಾರೆ. ಇಂತಹ ವಿಶೇಷ ಸಂಗತಿಯನ್ನು ತಿಳಿಸುವ ಪುರಂದರದಾಸರಿಗೆ ನಮಸ್ಕರಿಸಿ ಅವರ ಅಂತರ್ಯಾಮಿ ಪುರಂದರ ವಿಠಲಿಗೆ ಭೂಯಿಷ್ಠ ಅಂತ ನಮ್ಮ ಉಕ್ತಿಮಿದೇಮ ಎಂದು ಹೇಳಿ, ಇಂತಹ ಸುಜ್ಞಾನ ಒದಗಿ ಬಂದಿದ್ದು ಕೇವಲ ಮನುಷ್ಯ ಜನ್ಮದಲ್ಲಿರುವುದಕ್ಕೆ ಮಾತ್ರ. ಈ ಮನುಷ್ಯ ಜನ್ಮಕ್ಕೆ ಕಾರಣಕರ್ತರಾದ ತಂದೆ ತಾಯಿ ಉಪಕಾರ ಸ್ಮರಣೆ ಮಾಡಬೇಕು. ತಂದೆ ತಾಯಿ ಇರುವಿಕೆಗೆ ನೆರವಾದ ಗುರು ಹಿರಿಯರ ಉಪಕಾರ ಸ್ಮರಣೆ ಮಾಡಬೇಕು. ಇವರಲ್ಲಿ ತತ್ವಾಭಿಮಾನ ದೇವತೆ ನಿಂತು ಈ ಕೃತ್ಯ ನಡೆಸುವುದರಿಂದ ಅವರು ಉಪಕಾರ ಸ್ಮರಣೆಯನ್ನು ಮಾಡಬೇಕು. ವಿಷ್ಣುವಿನ ಆಜ್ಞಾ ಪ್ರಕಾರವಾಗಿ ದೇವರು ಎಲ್ಲರಲ್ಲೂ ನಿಂತು ನಮಗೆ ಶಕ್ತಿಯನ್ನು ಕೊಟ್ಟು ಜ್ಞಾನವನ್ನು ಕೊಟ್ಟು ಈ ಜ್ಞಾನವನ್ನು ತಿಳಿಸುತ್ತಿದ್ದಾರೆ. ನಮ್ಮ ಪ್ರತಿ ಉಸಿರುವಾಡುವಾಗಲೂ ಸಹ ನಮಗೆ ಉಸಿರಾಡಲು ಶಕ್ತಿ ಇಲ್ಲ, ನೋಡಲು ಶಕ್ತಿ ಇಲ್ಲ, ಕೈ ಎತ್ತಲು ಶಕ್ತಿ ಇಲ್ಲ, ಅಕ್ಷರವನ್ನು ನೋಡುವುದಕ್ಕೂ ಶಕ್ತಿ ಇಲ್ಲ, ಶಬ್ದವನ್ನು ಕೇಳಲು ಶಕ್ತಿ ಇಲ್ಲ. ಎಲ್ಲವನ್ನು ವಾಯುದೇವರೇ ನಮಗೆ ಶಕ್ತಿ ರೂಪದಲ್ಲಿ, ಜ್ಞಾನ ರೂಪದಲ್ಲಿ, ಬಲ ರೂಪದಲ್ಲಿ ಕೊಟ್ಟು ನಮಗೆ ಸಂತೈಸುತ್ತಿದ್ದಾರೆ, ತಿಳಿಸುತ್ತಿದ್ದಾರೆ. ಆದ್ದರಿಂದ ಅವರ ವಿಶೇಷ ಅನುಗ್ರಹವನ್ನು ಆಚಾರ್ಯ ಶ್ರೀಮದಾಚಾರ್ಯ ಸಂತು ಮೇ ಜನ್ಮ ಜಮನಿ ಎಂಬ ವಿಶೇಷವಾಗಿ ಅವರನ್ನು ಸ್ಮರಣೆ ಮಾಡಬೇಕು. ಆದರೂ ಇವರೆಲ್ಲರೂ ಅಸ್ವತಂತ್ರರು. ಸ್ವತಂತ್ರರಾದ ಭಗವಂತ ಲಕ್ಷ್ಮೀನಾರಾಯಣ ಮಾತ್ರ. ಅವರ ವಿಶೇಷ ಅನುಗ್ರಹ ಸಂಪಾದನೆ ಮಾಡುವುದೇ ಹೇಗೆ? ಕೇವಲ ಅವರನ್ನು ನಮಸ್ಕರಿಸುವುದರಿಂದ ಮಾತ್ರ. ಭೂಯಿಷ್ಠಾಂತ ನಮ್ಮ ಉಕ್ತಿಮಿದೇಮ, ಭೂಯಿಷ್ಠಾಂತ ನಮ್ಮ ಉಕ್ತಿಮಿದೇಮ, ಭೂಯಿಷ್ಠಾಂತ ನಮ್ಮ ಉಕ್ತಿಮಿದೇಮ ಎಂದು ವಿನಮ್ರವಾಗಿ ನಮಿಸೋಣ. ಭಾರತೀಯ ಮುಖ್ಯ ಪ್ರಾಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ